ಪರ್ಮಿಷನ್ ಬೇಕು. ಕರಾವಳಿಯಲ್ಲಿ ಬೆಳೆದಂತ ಕುಚ್ಚಲಕ್ಕಿ ಇರಬಹುದು, ಕರಾವಳಿಯಲ್ಲಿ ಬೆಳೆದಂತ ದಾಲ್ಚಿನ್ ಇರಬಹುದು, ಕರಿಮೆನ್ಸ್ ಇರಬಹುದು. ಇದನ್ನು ಹಡಗಲ್ಲಿ ಸಾಗಿಸಬೇಕಾದ್ರೆ ನಮ್ ಪರ್ಮಿಷನ್ ಇಲ್ಲದೆ ಸಾಗಿಸಬೇಡಿ ಅಂತ ಓಲೆಗಳನ್ನು ಕೊಟ್ಟಾಗ ಎಲ್ಲ ರಾಜರು ತಲೆ ತಗ್ಗಿಸಿದಾಗ ಸ್ವತಃ ಅಬ್ಬಕ್ಕನ ಗಂಡ ಬಂಗರಸ, ಲಕ್ಷ್ಮಪ್ಪ ಬಂಗರಸ, ಅವಳ ಮಾವ, ಅರಮನೆಯವರೆಲ್ಲರೂ ಪೋರ್ಚುಗೀಸರಿಗೆ ಎದುರಿ ತಲೆ ಬಗ್ಗಿ ನಿಂತಾಗ ಆ ತಾಯಿ ನಿರಾಕರಿಸ್ತಾಳೆ. ನಿರಾಕರಿಸುವುದು ಮಾತ್ರ ಅಲ್ಲ, ಮನೆಯವರ ಮನವೊಲಿಸ್ತಾಳೆ. ಆದ್ರೂ ಅವರು ಒಪ್ಪದಿದ್ದಾಗ ಅರಮನೆಯನ್ನೇ ಬಿಟ್ಟು ಉಳ್ಳಾಲಕ್ಕೆ ಹೋಗ್ತಾಳೆ. ಗಂಡ ತೊಂದರೆ ಕೊಟ್ಟ ಅಂತಲ್ಲ, ಮಾವನ ಮನೆಯವರು ಕಿರುಕುಳ ಕೊಟ್ಟದ್ದಂತಲ್ಲ. ಈ ನೆಲ ಸ್ವಾಭಿಮಾನದ ನೆಲ, ನಾವು ಬೆಳೆಯುವ ವಸ್ತು. ಪರಕೀಯರು ಅವರಿಗೆ ಯಾಕೆ ಕಪ್ಪ ಕೊಡಬೇಕು, ಕಾಣಿಕೆ ಕೊಡಬೇಕು, ತೆರಿಗೆ ಕೊಡಬೇಕು? ಕೊಡಲ್ಲ. ಯಾವ ಪೋರ್ಚುಗೀಸರು 15ನೇ ಶತಮಾನದಲ್ಲಿ 16ನೇ ಶತಮಾನದಲ್ಲಿ ವಿಶ್ವವನ್ನು ನಡಗಿಸಿದ್ರು, ಆ ಪೋರ್ಚುಗೀಸರನ್ನು ಕರಾವಳಿಯಲ್ಲಿ ಸಮುದ್ರ ಮಧ್ಯದಲ್ಲಿ ಮೂರು ಬಾರಿ ಸೋಲಿಸಿದ ಹೆಣ್ಣು ಮಗಳು ಈ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅಬ್ಬಕ್ಕ ನಮ್ಗೆ ಪ್ರೇರಣೆ ಆಗ್ಬೇಕಲ್ವಾ? ಆ ಪ್ರೇರಣೆ ಅಡಿಯಲ್ಲೇ ಈ ಸಮಾಜ ಬೆಳೆದು ನಿಂತಿದೆ ಬಂಧುಗಳೇ.